5,022 ಫಲಾನುಭವಿಗಳಿಗೆ ನಿವೇಶಗಳನ್ನು ಸಕ್ರಮಗೊಳಿಸಲು ನಗರದಲ್ಲಿ ಡಿವೈಎಫ್ಐ ರಾಜ್ಯ ಸಮಿತಿ ಸದಸ್ಯರಾದ ಡಿ ಸ್ಯಾಮ್ಸನ್ ಮನವಿ. ನಗರಸಭೆಯ ವ್ಯಾಪ್ತಿಯಲ್ಲಿರುವ ನಿವೇಶನಗಳಲ್ಲಿ ಸುದೀರ್ಘ ಕಾಲ ವಾಸ ಮಾಡುತ್ತಾ ನಗರಸಭೆಗೆ ಅನುಭೋಗದಾರರಾಗಿ ತೆರಿಗೆ ಪಾವತಿಸುತ್ತಿರುವ 5,022 ಫಲಾನುಭವಿಗಳಿಗೆ ಅವರವರ ನಿವೇಶಗಳನ್ನು ಸಕ್ರಮಗೊಳಿಸಿ ಆದೇಶ ಮಾಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ಡಿವೈಎಫ್ಐ ಸಂಘಟನೆಯ ರಾಜ್ಯ ಸಮಿತಿ ಸದಸ್ಯರಾದ ಡಿ ಸ್ಯಾಮ್ಸನ್ ಅವರು ಮನವಿ ಮಾಡಿದ್ದಾರೆ. ಅವರು ಇಂದು ಬೆಳಿಗ್ಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಜೊತೆ ಮಾತನಾಡುತ್ತಾ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ಈ ಕೂಡಲೇ ಮಧ್ಯಪ್ರವೇಶಿಸಿ ಈಗಾಗಲೇ ಸಿದ್ಧಗೊಂಡಿರುವ ಅರ್ಜಿ ಫಾರಂಗಳನ್ನು ಉಚಿತವಾಗಿ ಈ ಫಲಾನುಭವಿಗಳಿಗೆ ನೀಡುವಂತೆ ನಗರಸಭೆಗೆ ನಿರ್ದೇಶನ ನೀಡಬೇಕು ಹಾಗೂ ಈ ಅರ್ಜಿಗಳನ್ನು ಪಡೆದುಕೊಂಡು ನಗರಸಭೆಯ ಕೂಡಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ನಿರ್ದೇಶನ ನೀಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕೆಂದು, ಅಲ್ಲದೆ ಸರ್ಕಾರದ ಮಟ್ಟದಲ್ಲಿ ಈ ಕುರಿತು ಕೂಡಲೇ ಆದೇಶ ಮಾಡಿಸಬೇಕು. ಇದರಿಂದಾಗಿ ಒಂದು ಕಡೆ ಫಲಾನುಭವಿಗಳಿಗೆ ನ್ಯಾಯ ದೊರೆಯುವ ಜೊತೆಗೆ ಸರ್ಕಾರ ಹಾಗೂ ನಗರಸಭೆ ಕೋಟ್ಯಾಂತರ ರೂಪಾಯಿ ಆದಾಯ ಕೂಡ ಬರುವುದು. ಇದನ್ನು ಜಾರಿಗೊಳಿಸಲು ತಾವು ಮುತುವರ್ಜಿ ವಹಿಸಿ ಎಲ್ಲಾ ನಿವೇಶಗಳನ್ನು ಸಕ್ರಮಗೊಳಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ಮನವಿ ಮಾಡಿದರು. ದಾಂಡೇಲಿ ನಗರಸಭೆಯ ವ್ಯಾಪ್ತಿಯಲ್ಲಿ ಸರಿಸುಮಾರು ಮಾಲಕತ್ವ ಇಲ್ಲದೆ ಇರುವಂತಹ ನಿವೇಶನಗಳು 5,022 ನಿವೇಶನಗಳಿವೆ. ಈ ನಿವೇಶನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಸಂಘಟನೆ ವತಿಯಿಂದ ಡಿವೈಎಫ್ಐ ವತಿಯಿಂದ ಈ ಭಾಗದ ಗೌರವಾನ್ವಿತ ಶಾಸಕರಿಗೆ ನಾವು ಮನವಿ ಮುಖಾಂತರ ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದೀವಿ. ಏನಂತಂದರೆ ಈಗಾಗಲೇ ಈ ಥರದ ಒಂದು ನಿವೇಶನದ ಸಕ್ರಮಾತಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕಾಲಕಾಲಕ್ಕೆ ತನ್ನ ಕಾಯ್ದೆಗಳನ್ನು ಅಥವಾ ತನ್ನ ನೀತಿಗಳನ್ನು ಕಾಲಕಾಲಕ್ಕೆ ಸಡಿಲಿಕೆಯನ್ನು ಮಾಡುವ ಮುಖಾಂತರ ಇವತ್ತು ಲಿಂಗಸೂರು ಅಂತ ಪ್ರದೇಶದಲ್ಲಿ, ಹಾಸನ ಅಂತ ಪ್ರದೇಶದಲ್ಲಿ, ಬಿಜಾಪುರ ಅಂತ ಪ್ರದೇಶದಲ್ಲಿ 2006ರಲ್ಲಿ ಮತ್ತು 2010ರಲ್ಲಿ ಕೆಲವು ಬದಲಾವಣೆಗಳು ಮಾಡಿ ನೂರಾರು ಭೂಮಿಗಳನ್ನು, ನಿವೇಶನಗಳನ್ನು ಇವತ್ತು ಸರ್ಕಾರಿ ದರಕ್ಕೆ ಖರೀದಿಯನ್ನು ಕೊಟ್ಟಿದ್ದಾರೆ. ಸೊ ಆ ಪ್ರಕ್ರಿಯೆಯನ್ನು ಕೂಡ ದಾಂಡೇಲಿ ಅಂತ ಪ್ರದೇಶದಲ್ಲಿ ಮಾಡಬೇಕು ಅಂತೇಳಿ ಈ ಹಿಂದೆ 1996ರಲ್ಲಿ ಒಂದು ಪ್ರಸ್ತಾವನೆಯನ್ನ ಹೋಗಿತ್ತು. ಅದು 3,025 ನಿವೇಶನಕ್ಕೆ ಸಂಬಂಧಪಟ್ಟಂತೆ ಆವಾಗ ಒಂದು ಸರ್ಕಾರ ಒಂದು ನಿರ್ದೇಶನ ಹಾಕಿದೆ. ಏನಂತಂದ್ರೆ ಈ ತರದ ಒಂದು ಮಾನದಂಡಗಳನ್ನ ಹಾಕಿ ಅದನ್ನು ಪ್ರಸ್ತಾವನೆ ಸಲ್ಲಿಸಿ ಅಂತ ಹೇಳಿದ್ರು. ಆದರೆ ತದನಂತರ ಅದನ್ನು ಯಾವುದೇ ರೀತಿಯಾದಂತಹ ನಗರಸಭೆಯ ವೈಫಲ್ಯದಿಂದ ಅಥವಾ ನಗರಸಭೆಯ ಅದನ್ನು ಫಾಲೋಅಪ್ ಮಾಡದಿರುವ ಕಾರಣಕ್ಕಾಗಿ ಹಾಗೆ ನೆಲಗುತ್ತಿಗೆ ಬಿದ್ದಿದೆ. ಈ ಸಂದರ್ಭದಲ್ಲಿ ಆದರೂ ಕೂಡ ಅದನ್ನ ಎತ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೇಕು. ಮತ್ತೆ ಈಗಾಗಲೇ ನಗರ ಆಡಳಿತ ಒಂದು ಫಾರ್ಮ್ಗಳನ್ನ, ಅರ್ಜಿಗಳನ್ನ, ಪ್ರತ್ಯೇಕ ಅರ್ಜಿಗಳನ್ನ ತಗೊಳ್ಳೇಬೇಕು ಅಂತ ಹೇಳಿ ಕೂಡ ಆ ಸಂದರ್ಭದಲ್ಲೂ ಕೂಡ ಹೇಳಿದ್ರು. ಈಗಾಗಲೇ ಅದನ್ನು ಸಿದ್ಧಗೊಳಿಸಿದ್ದಾರೆ. ದಯವಿಟ್ಟು ಏನು ಆ ಫಾರ್ಮ್ಗಳನ್ನ ಎಲ್ಲಾ ಫಲಾನುಭವಿಗಳ ಹಂಚುವ ಮುಖಾಂತರ ಇವತ್ತು ಸರ್ಕಾರಕ್ಕೆ ಒಂದು ಸೂಕ್ತವಾದಂಥ ಒಂದು ಪ್ರಸ್ತಾವನೆ ಸಲ್ಲಿಸುವ ಮುಖಾಂತರ ಈ ಭಾಗದ ಶಾಸಕರು ಅದಕ್ಕೊಂದು ಸೂಕ್ತವಾದಂಥ ಆದೇಶವನ್ನು ತಂದರೆ ತುಂಬಾ ವರ್ಷಗಳಿಂದ, ಬಹುಶಃ 50, 60, 30, 40 ವರ್ಷಗಳಿಂದ ಇವತ್ತು ವಾಸ ಮಾಡ್ತಾ ಇರುವಂಥ ನಮ್ಮ ಏನು ದಾಂಡೇಲಿಯ ಓಲ್ಡ್ ದಾಂಡೇಲಿ ಇರ್ಬೋದು, ಹಳಿಯಾಳ ರಸ್ತೆ ಇರ್ಬೋದು, ಸುಭಾಷ್ ನಗರ ಇರ್ಬೋದು, ಮಾರುತಿ ನಗರ, ಗಾಂಧಿನಗರ, ಪಟೇಲ್ ನಗರ, ಬರ್ಚಿ ರಸ್ತೆ ಮುಂತಾದಂಥ ಪ್ರದೇಶಗಳಲ್ಲಿ ಇವತ್ತು ಸಾವಿರಾರು ನಿವೇಶನದಾರರಿದ್ದಾರೆ. ಅವರಿಗೆ ಮಾಲಕತ್ವ ಕೊಡುವ ಒಂದು ಒಳ್ಳೆ ಭಾಗ್ಯವನ್ನ ಈ ಸಂದರ್ಭದಲ್ಲಿ ಈ ಭಾಗದ ಶಾಸಕರು ಮಾಡಿಕೊಡ್ಬೇಕಂತ ನಾವು